ಗಣೇಶ್ ಅವ್ರಿಗೆ ಯಾರಂದ್ರೆ ತುಂಬಾ ಗೌರವ? ಅವ್ರ ಸ್ನೇಹಿತರಂದ್ರೆ ಅವ್ರಿಗೆ ಎಲ್ಲ ಯಾರನ್ನೂ ನಾನು ಇವಾಗ ಬಿಟ್ಕೊಡಕ್ಕಾಗಲ್ಲ. ಎಲ್ಲರೂ ಅಂದರೆ ಗೌರವ ಅಂತಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡುವಂಥದ್ದು. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಆ ರೀತಿ. ಭಾಳಷ್ಟು ಜನ ಇದ್ದಾರೆ. ಓ. ಸೊ ನಾನೀಗ ಒಬ್ಬರನ್ನ ಹೇಳ್ಬಿಟ್ಟು ಇನ್ನೊಬ್ಬರನ್ನ ಬಿಟ್ಟರೆ ನಮಗೆ ನೋವಾಗುತ್ತೆ. ಅದಕ್ಕೆ ಭಾಳಷ್ಟು ಜನ ಇದ್ದಾರೆ. ಅವ್ರ ಫ್ರೆಂಡ್ ಸರ್ಕಲ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಅವಾಗಿಂದ ಫ್ರೆಂಡ್ಸ್. ಇವಾಗ ನಿಮ್ಗೆ ಆ ಗಾಳಿಪಟ ಕ್ಯಾರೆಕ್ಟರೇ ಅವರು ಒಂದು ಅವಾಗ ಅಂತೂ ನಾನು ತಿಂಡಿಪೋತ ಅಂತಾನೆ ಕರಿತಿದ್ದೆ ಅವರನ್ನ. ಓಕೆ, ಭಟ್ರಿಗೆ ಯಾವಾಗ ಹೇಳ್ಬಿಟ್ಟಿದ್ರ ನೀವು? ಇಲ್ಲ ಭಟ್ರು ಕರೆಕ್ಟಾಗಿ ಇಟ್ಟಿದಾರಂತ ನಾನು ಹೇಳೋದು. ಈಗ ಈಸ್ ಲೈಕ್ ಸ್ವಲ್ಪ ಡಯಟು ಅದು ಇದು ಅಂತ ಹೇಳ್ಬಿಟ್ಟು ಡಯಟ್ಗೋಸ್ಕರ ಈಸ್ ಕಂಟ್ರೋಲಿಂಗ್ ಇಟ್. ತಿನ್ನೋದಂದ್ರೆ ಆಸೆನೆ, ಬಟ್ ಪಾಪ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ತುಂಬ ಕಷ್ಟ ಅವರಿಗೆ. ಬಟ್ ದಟ್ ಗಾಳಿಪಟ ಕ್ಯಾರೆಕ್ಟರ್ ಇದೆ ಅಲ್ವಾ, ಕಾಲು ಎಳೆಯೋದು, ಏನೋ ಒಂದು ಹೇಳ್ತಾ ಇರೋದು, ಹೀಸ್ ಲೈಕ್ ಮನೇಲಿ ಪಾರ್ಟಿ ಅಂದರೆ ಇದೇ ಕೆಲಸ ಅವರಿಗೆ, ನಗೋದು. ಮಂಗಳೂರು ಶೈಲಿ ಚೆನ್ನಾಗಿ ಅಡುಗೆ ಮಾಡ್ತೀರಾ ಮೇಡಮ್? ನಮ್ಗಂತೂ ಗೊತ್ತಿಲ್ಲ. ಮತ್ತೆ ಯಾವ್ದು ಇಷ್ಟ ನೀವು ಮಾಡುವ ಅಡುಗೆ? ಮೊದಲು ಅದೇ ಕಂಪ್ಲೇಂಟ್ ಇತ್ತು, ಅದೇ ದೊಡ್ಡ ಕಂಪ್ಲೇಂಟ್ ಆಗಿತ್ತು. ಬರೀ ಮೀನು ಮಾಡ್ತೀಯ, ಮನೆ ಒಳಗಡೆ ಬಂದರೆ ಯಾವುದೋ ಮೀನು ಮಾರೋ ಇದು ಮಾರ್ಕೆಟಿಗೆ ಬಂದಾಗ ನಾವು ಹೀ ಸಜೆಸ್ಟೆಡ್ ಮೀನ್ ಮಾರ್ಕೆಟ್ ಥರ ಮಾಡಿರ್ತೀಯ ಮನೇನ ಅಂತಾರೆ. ಇವಾಗ ಮೀನೇ ಬೇಕು, ಬಿಕಾಸ್ ಹಿ ಇಸ್ ರಿಯಲೈಸ್ಡ್ ಅದೇ ಹೆಲ್ದಿ ಅಂದ್ಬಿಟ್ಟು. ಒಳ್ಳೆ ಪ್ರೋಟೀನ್, ಗುಡ್ ಪ್ರೋಟೀನ್ ಅಂತ. ಹೌದು. ನೌ ಹಿ ವಾಂಟ್ಸ್ ಫಿಶ್. ನಾನ್ ವೆಜ್ಜು ಫಿಶ್ ಜಾಸ್ತಿ ಬೇರೆ ಬೇರೆ ಥರದಲ್ಲಿ ಏನಾದರೂ ಇಷ್ಟಪಡ್ತಾರಾ? ಇಲ್ಲ, ಮೇನ್ಲಿ ನಮ್ಮದು ಫಿಶ್ ಈಟರ್ಸ್. ಸೊ ದಿನ ಆಲ್ಮೋಸ್ಟ್ ಅಟ್ಲೀಸ್ಟ್ ವಾರದಲ್ಲಿ 4-5 ಟೈಮ್ಸ್ ಅಂತೂ ಫಿಶ್ ಇದ್ದೇ ಇರುತ್ತೆ. ಮಗ ಮತ್ತು ಮಗಳು, ಮಗ ಅವ್ರ ಅಪ್ಪನ ಥರನ ಇಲ್ಲ ಮಗಳು ಅವ್ರ ಅಪ್ಪನ ಥರನ? ನೋಡೋಕ್ಕೆ ಮಗಳ ಅಪ್ಪನ ಥರ, ಮಗ ನಂತರ, ಬುದ್ಧಿ ಮಿಕ್ಸು ಮಗ ನಂತರ. ಹೌದಾ? ಇಬ್ಬರಲ್ಲಿ ಯಾರು ಮೇಡಮ್ ಜುಗ್ಗ ಅನ್ನೋ ಥರ ಜಿಪ್ಪುಂಡ್ರಿಲ್ಲ. ಓಕೆ, ಐ ಡೋಂಟ್ ಥಿಂಕ್. ಕೆಲವು ಯಾವ್ದಾರ ಒಂದ್ಸಲಿ ಒಬ್ರು ಯಾರಾದರೂ ಒಬ್ರು ಮನೇಲಿ ಒಬ್ರು ಇರ್ಬೇಕು. ಆಕ್ಚುಲಿ ಆ ಥರ ಇದ್ರು ಒಳ್ಳೇದು. ಜಿಪ್ಪುಂಡ್ರ ತರ ಯಾರು ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಮಕ್ಳಿಗೆ ಮತ್ತೆ ಅದು ಜಿಪ್ಪುಂಡ್ರ ಅಂತ ಇವಾಗ ಬರಲ್ಲ, ಮುಂದೇನು ಗೊತ್ತಿಲ್ಲ. ಮಕ್ಳಿಗೆ ಹೇಳ್ತಾ ಇಲ್ಲ, ನಮ್ಮಿಬ್ರಲ್ಲ ಬಗ್ಗೆ ಅವರೇ ಅವರೇ ಸಿಕ್ತಾ ಕೇಳ್ತೀನಿ ಗಣೇಶ್ ನಾನು. ಅವರೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ವೆಚ್ಚಗಳಂತ ಅಂದಾಗ ಖಂಡಿತವಾಗ್ಲೂ ಆ ಥರದ್ದು ಒಂದಿರಬೇಕು. ಅವರು ಯಾವ ಖರ್ಚುಗಳಿಗೆ ಕಡಿವಾಣ ಹಾಕೋಣ ಅಂತಾರೆ ಜಾಸ್ತಿ? ಖರ್ಚಿಗೆ ಕಡಿವಾಣ ಹಾಕುವಂತ ಯಾವತ್ತೂ ಹೇಳಲಿಲ್ಲ. ಈ ಥರ ನಿರ್ಮಾಣ ಮಾಡುವಾಗ ತೀರಾ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ಎಷ್ಟು ಬೇಕು ಸಬ್ಜೆಕ್ಟಿಗೆ ಅಷ್ಟು ಹಾಕು ಅಂತ ಹೇಳ್ತಾರೆ. ನಮ್ಮ ಪರ್ಸ್ನಲ್ ವಿಷಯಕ್ಕೆಲ್ಲ ಯಾವತ್ತೂ ಆ ಥರ ಎಲ್ಲ ಮಾಡಿದ್ದಿಲ್ಲ ಅವರು. ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟು ಬೇಕು ಅಂದರೆ ಈ ವಿಷಯ, ಇಂಥ ವಿಷಯಕ್ಕೆಲ್ಲ ಕಡಿವಾಣ, ಬೇರೆ ವಿಷಯಕ್ಕೆಲ್ಲ